ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ಈ ವಿಡಿಯೋ ಪಾರ್ಟ್ 1 ಆಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಕಂಪ್ಲೀಟ್ ನಿಮಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿಯನ್ನು ಯಾವ ರೀತಿ ಅಲಂಕರಿಸಿದ್ದೀವಿ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ನಾವು ತೋರಿಸ್ತಿದ್ದೇವೆ. ಹಾಗೆ ಪಾರ್ಟ್ 2ನಲ್ಲಿ ಕಂಪ್ಲೀಟ್ ಈ ರಥನ ಹೇಗೆ ಆಚರಿಸ್ತಾರೆ, ಯಾಕೆ ಆಚರಿಸ್ತಾರೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ನಾವು ಹೇಳುತ್ತೇವೆ. ಹಾಗಾದರೆ ಸ್ನೇಹಿತರೆ, ಬನ್ನಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಮೇಕಿಂಗ್ ವಿಡಿಯೋನ ನೋಡಿಕೊಂಡು ಬರೋಣ. ನಾವು ನಿಮ್ಮ ಅಭಿ ಮತ್ತು ಮ್ಯಾಗಿ. ಸ್ನೇಹಿತರೆ, ತಾಯಿ ಲಕ್ಷ್ಮಿಯನ್ನು ಸ್ವಾಗತಿಸಲು ಮನೆಯ ಅಂಗಳದಲ್ಲಿ ರಂಗೋಲಿ ತುಂಬ ಮುಖ್ಯವಾಗುತ್ತದೆ. ಸ್ನೇಹಿತರೆ, ಈ ಬಾರಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆಗೆ ಒಂದು ವಿಶೇಷವಾದ ಥೀಮ್ನಲ್ಲಿ ಅಲಂಕಾರ ಮಾಡಿದ್ದೇವೆ. ತಾಯಿ ಮಹಾಲಕ್ಷ್ಮಿ ಎಂದರೆ ಐಶ್ವರ್ಯ, ಸಮೃದ್ಧಿ ಮತ್ತು ಶುಭದ ಸಂಕೇತ. ಅದಕ್ಕಾಗಿ ಸ್ನೇಹಿತರೆ, ನಮ್ಮ ಅಲಂಕಾರದಲ್ಲೂ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪ್ರತಿಬಿಂಬಿಸುವಂತೆ ಹಣದ ಥೀಮನ್ನು ಬಳಸಿದ್ದೇವೆ. ಅದಕ್ಕಾಗಿಯೇ ಸ್ನೇಹಿತರೆ, ತಾಯಿಯ ಅಲಂಕಾರದ ಹಿಂಭಾಗದಲ್ಲಿ ಹಣದ ವಿನ್ಯಾಸವನ್ನು ಬಳಸಿಕೊಂಡು ಮಹಾಲಕ್ಷ್ಮಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸದಾ ಸಮೃದ್ಧಿ ತುಂಬಿರಲಿ ಎಂಬ ಅರ್ಥವನ್ನು ಈ ಅಲಂಕಾರದ ಮೂಲಕ ತೋರಿಸಲು ಪ್ರಯತ್ನಿಸಿದ್ದೇವೆ. ಹಣದ ನೋಟುಗಳು ಕೇವಲ ಅಲಂಕಾರಕ್ಕಾಗಿ ಬಳಸದೆ ನಮ್ಮ ಜೀವನಕ್ಕೆ ಅಗತ್ಯವಾದ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯ ಸಂಕೇತವಾಗಿ ಈ ಥೀಮನ್ನು ರೂಪಿಸಿದ್ದೇವೆ. ಸ್ನೇಹಿತರೆ, ಮಧ್ಯದಲ್ಲಿ ತಾಯಿ ವರಮಹಾಲಕ್ಷ್ಮಿ, ಸುತ್ತಲೂ ಹೂವಿನ ಅಲಂಕಾರ, ದೀಪಗಳು ಮತ್ತು ಅದರೊಂದಿಗೆ ಹಣದ ವಿನ್ಯಾಸ ಇವೆಲ್ಲವೂ ಸೇರಿ ಐಶ್ವರ್ಯ ಮತ್ತು ಭಕ್ತಿಯ ಸುಂದರ ಸಂಯೋಜನೆಯಂತೆ ಕಾಣುವಂತೆ ಸಿದ್ಧಪಡಿಸಿದ್ದೇವೆ. ಈ ಅಲಂಕಾರದ ಹಿಂದಿನ ನಮ್ಮ ಪುಟ್ಟ ಆಶಯ ಒಂದೇ ಸ್ನೇಹಿತರೆ. ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಹಣಕ್ಕಿಂತ ಮುಖ್ಯವಾದ ಸುಖ, ಶಾಂತಿ, ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ ಎಂದು. ಸ್ನೇಹಿತರೆ, ತಾಯಿಯ ಕೃಪೆ ಎಲ್ಲರ ಮನೆಗಳ ಮೇಲೂ ಇರಲಿ ಎಂದು ತಾಯಿಗೆ ನಾವು ಪ್ರಾರ್ಥಿಸುತ್ತೇವೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆಯ ಅಲಂಕಾರಕ್ಕೆ ಬೇಕಾದ ತಾಜಾ ಹೂಗಳನ್ನು ಖರೀದಿಸಲು ನಾವು ಮಾರ್ಕೆಟಿಗೆ ಹೊರಟಿದ್ದೇವೆ. ತಾಯಿಯ ಅಲಂಕಾರಕ್ಕೆ ಇನ್ನಷ್ಟು ಸುಂದರ ಕಾಣಬೇಕು ಎನ್ನುವ ಉದ್ದೇಶದಿಂದ ವಿವಿಧ ಬಣ್ಣಗಳ ಹೂಗಳನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಂಡಿದ್ದೇವೆ. ತಾಯಿಯ ಅಲಂಕಾರಕ್ಕೆ ಬೇಕಾದಷ್ಟು ಹೂಗಳನ್ನು ತೆಗೆದುಕೊಂಡೆವು. ತಾಯಿಯ ಪೂಜೆಗೆ ಸುಂದರವಾದ ಹೂಗಳನ್ನು ಆಯ್ಕೆ ಮಾಡಿಕೊಂಡು ಸಂತೋಷದಿಂದ ಮನೆಗೆ ಹಿಂತಿರುಗೋಣ ಬನ್ನಿ. ಸ್ನೇಹಿತರೆ, ಇವತ್ತು ವರಮಹಾಲಕ್ಷ್ಮಿ ಪೂಜೆಗೆ ಅಮ್ಮನನ್ನು ಅಲಂಕರಿಸುವ ಕೆಲಸ ಶುರು ಮಾಡಿದ್ದೇವೆ. ಆದರೆ ಒಂದು ಕೆಲಸಕ್ಕೆ ಇಷ್ಟು ಸಮಯ ಬೇಕಾಗುತ್ತೆ ಅಂತ ನಾವೇ ಅಂದುಕೊಂಡಿರಲಿಲ್ಲ. ಅದು ಏನಂತ ಕೊನೆಯವರೆಗೂ ನೋಡಿ. ಮೊದಲು ಅಮ್ಮನಿಗೆ ಯಾವ ಸೀರೆ ಚೆನ್ನಾಗಿರುತ್ತೆ ಅಂತ ಆಯ್ಕೆ ಮಾಡೋದೇ ಒಂದು ದೊಡ್ಡ ಕೆಲಸ. ಕೊನೆಗೆ ಈ ಸೀರೆಯನ್ನೇ ಆಯ್ಕೆ ಮಾಡಿಕೊಂಡೆವು. ಈಗ ಶುರು ಸ್ಯಾರಿ ಉಡಿಸುವ ಕೆಲಸ. ಸೀರೆಯನ್ನು ನಿಧಾನವಾಗಿ ಪ್ರತಿ ಸುತ್ತಿನೊಂದು ಪ್ಲೇಟನ್ನು ಸರಿಯಾಗಿ ಮಾಡಬೇಕು. ಒಂದು ಪ್ಲೇಟ್ ಸ್ವಲ್ಪ ತಪ್ಪಿದರೂ ಅದು ಮತ್ತೆ ಸರಿ ಮಾಡಬೇಕು. ಅದಕ್ಕೆ ಸಮಯ ಜಾಸ್ತಿ ಆಯಿತು. ಇಲ್ಲಿ ನೋಡಿ, ಒಂದೊಂದು ಪ್ಲೇಟ್ ಪರ್ಫೆಕ್ಟಾಗಿ ಸೆಟ್ ಮಾಡಿದ್ದೇವೆ. ಪಲ್ಲು ಕೂಡ ಚೆನ್ನಾಗಿ ಬರಬೇಕು ಸ್ನೇಹಿತರೆ. ಮತ್ತೆ ತೆಗೆದು ಮತ್ತೆ ಸೆಟ್ ಮಾಡಿ. ಎಷ್ಟು ಹೊತ್ತಾದರೂ ಸೀರೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಆದರೆ ಈಗ ನಿಧಾನವಾಗಿ ಲುಕ್ ಚೆನ್ನಾಗಿ ಬರುತ್ತಿದೆ. ಕೊನೆಯ ಅಡ್ಜಸ್ಟ್ಮೆಂಟ್ ಮಾತ್ರ ಬಾಕಿ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನು ತಾಯಿಯ ಅಲಂಕಾರದಲ್ಲಿ ಅತ್ಯಂತ ಸುಂದರವಾದ ಹಂತ ಅಂದರೆ ಆಭರಣಗಳ ಅಲಂಕಾರ. ತಾಯಿಗೆ ಸೀರೆ ಉಡಿಸಿದ ನಂತರ ಒಂದೊಂದೇ ಆಭರಣಗಳನ್ನು ಬಹಳ ಭಕ್ತಿಯಿಂದ ತೊಡಿಸಲು ಶುರು ಮಾಡಿದ್ದೇವೆ ಸ್ನೇಹಿತರೆ. ಆಭರಣ ಹಾಕುತ್ತಿದ್ದಂತೆ ತಾಯಿಯ ರೂಪವೇ ಮತ್ತಷ್ಟು ಕಂಗೊಳಿಸುತ್ತಿತ್ತು ಸ್ನೇಹಿತರೆ. ಒಂದು ಕಡೆ ಸೀರೆಯ ಸೌಂದರ್ಯ, ಇನ್ನೊಂದು ಕಡೆ ಆಭರಣಗಳ ಹೊಳಪು ನೋಡುತ್ತಿದ್ದರೆ ಕಣ್ಣು ತುಂಬಿ ಹೋಗುವಂತಿತ್ತು ಸ್ನೇಹಿತರೆ.
ಪ್ರತಿಯೊಂದು ಆಭರಣವು ಹಾಕುವಾಗಲೂ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ ಸ್ನೇಹಿತರೆ. ತಾಯಿ, ನಮ್ಮ ಮನೆಯ ಮೇಲೆ ಸದಾ ನಿನ್ನ ಕೃಪೆ ಇರಲಿ, ಎಲ್ಲರಿಗೂ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ನೀಡು ಎಂದು. ಸ್ನೇಹಿತರೆ, ಇನ್ನು ಪೂಜೆಯ ಮತ್ತೊಂದು ಪ್ರಮುಖ ಭಾಗ ಎಂದರೆ ಕಲಶ ಸ್ಥಾಪನೆ. ಕಲಶವನ್ನು ಸ್ವಚ್ಛಪಡಿಸಿ ಮತ್ತು ಅದರ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಸುತ್ತಲೂ ಅಲಂಕಾರ ಮಾಡಿದೆವು. ಕಲಶದಲ್ಲಿ ನೀರು ತುಂಬಿಸಿ ಮತ್ತು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಸಿದ್ಧಪಡಿಸಿದ್ದೇವೆ. ಕಲಶವನ್ನು ಅಲಂಕರಿಸುವ ಪ್ರತಿಯೊಂದು ಕ್ಷಣವೂ ಮನಸ್ಸಿಗೆ ಒಂದು ರೀತಿಯ ಶಾಂತಿಯನ್ನು ಕೊಡುತ್ತಿತ್ತು ಸ್ನೇಹಿತರೆ. ಇದು ಕೇವಲ ಅಲಂಕಾರವಲ್ಲ, ನಮ್ಮ ಪೂಜೆಯಲ್ಲಿ ದೇವಿಯ ಸಾನ್ನಿಧ್ಯವನ್ನು ಭಕ್ತಿಯಿಂದ ಆಹ್ವಾನಿಸುವ ಒಂದು ಸುಂದರ ಸಂಕೇತ. ಕಲಶ ಸಿದ್ಧವಾದ ನಂತರ ಅದನ್ನು ತಾಯಿಯ ಮುಂದೆ ಭಕ್ತಿಯಿಂದ ಪ್ರತಿಷ್ಠಾಪಿಸಿದೆವು. ಈ ಕ್ಷಣದಲ್ಲಿ ಮನಸ್ಸಿಗೆ ಬಂದ ಮಾತು ಒಂದೇ: ಅಮ್ಮ, ನೀನು ನಮ್ಮ ಮನೆಗೆ ಬಂದು ನಮ್ಮೆಲ್ಲರ ಬದುಕನ್ನು ಸಂತೋಷದಿಂದ ತುಂಬಿಸು ಎಂದು. ಸ್ನೇಹಿತರೆ, ಇನ್ನು ಕೊನೆಯದಾಗಿ ನನಗೆ ತುಂಬ ಇಷ್ಟವಾದ ಭಾಗ, ಅದುವೇ ಹೂವಿನ ಅಲಂಕಾರ ಮತ್ತು ದೀಪದ ಅಲಂಕಾರ. ತಾಜಾ ಹೂವುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ತಾಯಿಯ ಸುತ್ತಲೂ ಸುಂದರವಾಗಿ ಅಲಂಕರಿಸಲು ಶುರು ಮಾಡಿದ್ದೇವೆ. ದೀಪಕ್ಕೆ ಹೂವಿನ ಅಲಂಕಾರವನ್ನು ಮಾಡುತ್ತಿದ್ದೇವೆ. ನೀವಿಲ್ಲಿ ನೋಡ್ತಿರ್ಬೋದು ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತ. ನೋಡಿ ಸ್ನೇಹಿತರೆ, ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಯಾವ ರೀತಿ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಎಂದು. ಸ್ನೇಹಿತರೆ, ದೀಪಗಳನ್ನು ಒಂದೇ ರೀತಿಯಲ್ಲಿ ಸಾಲಾಗಿ ಜೋಡಿಸಿ ಆ ತಾಯಿಯ ಸುತ್ತಲೂ ಸುಂದರವಾದ ಬೆಳಕಿನ ಅಲಂಕಾರವನ್ನು ಮಾಡಿದ್ದೇವೆ. ಸ್ನೇಹಿತರೆ, ತಾಜಾ ಹೂವುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ತಾಯಿಯ ಸುತ್ತಲೂ ಸುಂದರವಾಗಿ ಅಲಂಕರಿಸಲು ಶುರು ಮಾಡಿದ್ದೆವು. ಹೂವುಗಳನ್ನು ಜೋಡಿಸುತ್ತಿದ್ದಂತೆ ಇಡೀ ಪೂಜಾ ಸ್ಥಳವೇ ಸುಗಂಧದಿಂದ ತುಂಬಿತು. ಮಲ್ಲಿಗೆ ಹಾರವನ್ನು ಹಾಕುತ್ತಿದ್ದಂತೆ ತಾಯಿಗೆ ಒಂದು ಹೊಸ ರೂಪವೇ ಮೂಡಿತು ಸ್ನೇಹಿತರೆ. ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ, ಅಷ್ಟು ಅದ್ಭುತವಾಗಿ ಕಾಣುತ್ತಿತ್ತು ತಾಯಿ. ಸ್ನೇಹಿತರೆ, ಇಷ್ಟು ಹೊತ್ತು ನಾವು ಮಾಡುತ್ತಿದ್ದ ಅಲಂಕಾರ ಈಗ ಕೊನೆಗೂ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಕೊನೆಯ ಕ್ಷಣದವರೆಗೂ ನಮಗೂ ಒಂದೇ ಚಿಕ್ಕ ಟೆನ್ಷನ್ ಇತ್ತು. ಏನಂದರೆ, ನಾವು ಅಂದ್ಕೊಂಡಿದ್ದಂಗೆ ಅಲಂಕಾರ ಮೂಡಿ ಬರುತ್ತೋ ಇಲ್ಲವೋ ಅಂತ. ಮೊದಲ ಅಮ್ಮನಿಗೆ ಸುಂದರವಾದ ಸೀರೆಯನ್ನು ಉಡಿಸಿ ನಂತರ ಕಲಶವನ್ನು ಸ್ಥಾಪಿಸಿ ಒಂದೊಂದೇ ಆಭರಣಗಳನ್ನು ಭಕ್ತಿಯಿಂದ ಅಲಂಕರಿಸುತ್ತಾ ಹೋದೆವು. ಅದರ ಜೊತೆಗೆ ಹೂವಿನ ಅಲಂಕಾರ, ಹೂವಿನ ಪರಿಮಳದಿಂದ ಇಡೀ ಪೂಜಾ ಸ್ಥಳವೇ ಮತ್ತಷ್ಟು ಸುಂದರವಾಗಿ ಕಾಣತೊಡಗಿತು. ಹಾಗೆ ಬ್ಯಾಕ್ಗ್ರೌಂಡ್ ಅಲಂಕಾರವು ತುಂಬ ವಿಶೇಷವಾಗಿ ಹಣದ ನೋಟುಗಳ ವಿನ್ಯಾಸವನ್ನು ಮಾಡಿದ್ದು, ಅದಕ್ಕೆ ದೀಪಗಳ ಅಲಂಕಾರ ಸೇರಿದಾಗ ಅಯ್ಯೋ, ನೋಡಲು ನಿಜಕ್ಕೂ ಅದ್ಭುತವಾಗಿ ಕಾಣುತ್ತಿತ್ತು ಸ್ನೇಹಿತರೆ. ಸ್ನೇಹಿತರೆ, ಇನ್ನು ನಮ್ಮ ದೇವರ ಮನೆಗೆ ಬಂದರೆ ಅಲ್ಲಿ ಕೂಡ ದೇವರಿಗೆ ಹೂವಿನ ಅಲಂಕಾರ ಮಾಡಿದ್ದೇವೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ರಾಯರಿದ್ದಾರೆ. ನಮ್ಮ ಸರ್ವ ಕಷ್ಟಗಳಿಗೂ ರಾಯರೇ ಪರಿಹಾರ ಸ್ನೇಹಿತರೆ. ಸ್ನೇಹಿತರೆ, ನಾವು ಇಷ್ಟೊತ್ತು ಒಂದೊಂದಾಗಿ ಅಲಂಕರಿಸಿದಾಗ ಕಾಣಿಸಿದ ಅಮ್ಮನ ರೂಪವೇ ಬೇರೆ. ಎಲ್ಲವೂ ಪರಿಪೂರ್ಣಗೊಂಡ ನಂತರ ಕಾಣಿಸುವ ಅಮ್ಮನ ದಿವ್ಯ ರೂಪವೇ ಬೇರೆ ಸ್ನೇಹಿತರೆ. ಸೀರೆ,
ಆಭರಣ, ಹೂವಿನ ಸಿಂಗಾರ, ಕಳಶ, ದೀಪದ ಬೆಳಕು ಎಲ್ಲವೂ ಒಂದೊಂದಾಗಿ ಸೇರಿದಾಗ ಅಮ್ಮನ ಮುಖದಲ್ಲಿ ಮೂಡುವ ಆ ದಿವ್ಯ ಕಳೆ ನೋಡಿದರೆ ನಿಜವಾಗಿಯೂ ಒಮ್ಮೆ ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ಭಕ್ತಿ ತುಂಬುವ ಕ್ಷಣ ಸ್ನೇಹಿತರೆ. ಇಷ್ಟು ಹೊತ್ತು ಕಾಯುತ್ತಿದ್ದರಲ್ಲ, ಈಗ ಕಣ್ಣು ಮಿಟುಕಿಸಬೇಡಿ ಸ್ನೇಹಿತರೆ. ಯಾಕೆಂದರೆ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಕಾಣಿಸುವ ಅಮ್ಮನ ಸಂಪೂರ್ಣ ದರ್ಶನವೇ ಈ ಅಲಂಕಾರದ ಅತಿ ವಿಶೇಷವಾದ ಕ್ಷಣ. ಒಮ್ಮೆ ಮನಸ್ಸಿನಲ್ಲಿ ಹೇಳಿ, ಅಮ್ಮ, ನಮ್ಮ ಮನೆಗೂ ನಮ್ಮ ಕುಟುಂಬಕ್ಕೂ ಸದಾ ನಿಮ್ಮ ಆಶೀರ್ವಾದ ಇರಲಿ. ಈ ದಿವ್ಯ ರೂಪವನ್ನು ನೋಡಿದಾಗ ನಿಮಗೂ ಒಂದು ಕ್ಷಣ ಅಮ್ಮ ನಿಮ್ಮ ಮುಂದೆ ನಿಂತಿದ್ದಾಳೆ ಅನಿಸುವಂತಿಲ್ಲವೇ? ಇಂದು ಅಮ್ಮನ ಈ ದರ್ಶನ ನಿಮ್ಮ ಕಣ್ಣಿಗೆ ಬಿದ್ದಿದ್ದರೆ ಅದು ಕೇವಲ ಒಂದು ವಿಡಿಯೋ ಅಲ್ಲ ಸ್ನೇಹಿತರೆ. ಅಮ್ಮನ ಆಶೀರ್ವಾದ ನಿಮ್ಮ ಮನೆಗೂ ತಲುಪಿದೆ ಒಂದು ಸುಂದರ ಕ್ಷಣ ಎಂದು ಭಾವಿಸಿ. ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸದಾ ಸಂತೋಷವಿರಲಿ, ನೆಮ್ಮದಿ ಇರಲಿ, ಸಮೃದ್ಧಿ ಇರಲಿ. ಅಮ್ಮನ ಈ ದಿವ್ಯ ಅಲಂಕಾರ ನಿಮಗೆ ಇಷ್ಟವಾದರೆ ಅಮ್ಮ ಎಂದು ಕಮೆಂಟ್ ಮಾಡಿ. ಕೊನೆಯಲ್ಲಿ ಒಂದೇ ಮಾತು ಸ್ನೇಹಿತರೆ, ಅಮ್ಮನನ್ನು ಅಲಂಕರಿಸುವುದು ನಾವೇ ಆದರೂ ಈ ಅಲಂಕಾರಕ್ಕೆ ಜೀವ ತುಂಬಿದ್ದು ಅಮ್ಮನೇ. ಎಲ್ಲರಿಗೂ ವರಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ಸಿಗಲಿ ಎಂದು ನಾವು ಕೋರುತ್ತೇವೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂಬರುವ ಪಾರ್ಟ್ 2 ಮರಿದಿರ ನೋಡಿ.